ಆಕಾಶವಾಣಿ ಮಂಗಳೂರು. ಕಿಸಾನ್ ವಾಣಿ, ಕಿಸಾನ್ ವಾಣಿ, ಜೈ ಕಿಸಾನ್, ಜೈ ಕಿಸಾನ್, ಜೈ ಕಿಸಾನ್, ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರೆಯು, ಆಗದು ನಿರಾಸರೆ ಇನ್ನು, ಸಿಗುವುದು ಸಂತಸದ ಕ್ಷಣವು, ಕಳೆಯುವುದು ಸುಖದಿಂದ ವೃದ್ಧಾಪ್ಯ, ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ, ಪೆನ್ಷನ್ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಖೇತ್ ಬಚಾವೋ ಅಭಿಯಾನ್, ಕೃಷಿ ರಕ್ಷಿಸಿ ಅಭಿಯಾನ ಅಂಗವಾಗಿ ಐಸಿಎಆರ್ ಕೃಷಿ ವಿಜ್ಞಾನ ಕೇಂದ್ರ ದಕ್ಷಿಣ ಕನ್ನಡ ಇದರ ಸಸ್ಯ ಸಂರಕ್ಷಣಾ ವಿಭಾಗದ ವಿಜ್ಞಾನಿ ಡಾಕ್ಟರ್ ಕೇದಾರ್ನಾಥ್ ಅವರೊಂದಿಗೆ ನೈಸರ್ಗಿಕ ಕೃಷಿಯಲ್ಲಿ ಕೀಟ ಹಾಗೂ ರೋಗಗಳ ನಿರ್ವಹಣೆ ಈ ವಿಷಯದ ಕುರಿತು ಸಂದರ್ಶನ ಕೇಳುವಿರಿ. ಸಂದರ್ಶಕರು ಗಾಯತ್ರಿ ಎಂ. ಖೇತ್ ಬಚಾವೋ ಅಭಿಯಾನದ ಅಂಗವಾಗಿ ಇಂದಿನ ಕಾರ್ಯಕ್ರಮದಲ್ಲಿ ಕೃಷಿಗೆ ಬಾಧಿಸುವ ಕೀಟ ಹಾಗೂ ರೋಗಗಳನ್ನು ನೈಸರ್ಗಿಕವಾಗಿ ಸಾವಯವ ವಿಧಾನದಲ್ಲಿ ಹತೋಟಿ ಮಾಡುವ ಕ್ರಮಗಳನ್ನು ಈಗ ತಿಳಿಸಿಕೊಡಲಿಕ್ಕೆ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳಾದ ಡಾಕ್ಟರ್ ಕೇದಾರ್ನಾಥ್ ಅವರಿದ್ದಾರೆ. ಅವರು ಸಸ್ಯ ಸಂರಕ್ಷಣಾ ವಿಭಾಗದ ವಿಜ್ಞಾನಿಗಳು. ನಮಸ್ಕಾರ ಸರ್. ನಮಸ್ಕಾರ ಎಲ್ಲರಿಗೂ. ಸರ್, ಈಗ ನೈಸರ್ಗಿಕ ಕೃಷಿ ಅಂದ್ರೇನು, ಇದರ ಪ್ರಮುಖ ತತ್ವಗಳು ಯಾವುವು ಅಂತ ಹೇಳಿ. ನೈಸರ್ಗಿಕ ಕೃಷಿ ಅಂದರೆ ರಾಸಾಯನಿಕ ಗೊಬ್ಬರಗಳು, ಕೀಟನಾಶಕಗಳು ಮತ್ತು ಕಳೆನಾಶಕಗಳನ್ನು ಬಳಕೆ ಮಾಡದೆ ಅಥವಾ ಸಾಧ್ಯವಾದಷ್ಟು ಕಡಿಮೆ ಮಾಡಿ ಬೆಳೆಗಳನ್ನು ಬೆಳೆಯುವ ಪದ್ಧತಿಗೆ ನಾವು ನೈಸರ್ಗಿಕ ಕೃಷಿ ಅಂತೇಳಿ ಕರಿತೀವಿ ಮ್ಯಾಮ್. ಇದರ ಮುಖ್ಯ ಉದ್ದೇಶ ಏನಂದರೆ, ಮೊದಲನೇದಾಗಿ ಮಣ್ಣಿನ ಸಂರಕ್ಷಣೆ ಮಾಡುವಂಥದ್ದು, ಎರಡನೇದು ನಮ್ಮ ಪರಿಸರದ ಸಮತೋಲನವನ್ನು ಕಾಪಾಡುವುದು, ಮೂರನೇದು ಕೃಷಿ ವೆಚ್ಚವನ್ನು ಕಡಿಮೆ ಮಾಡಿ ಒಳ್ಳೆಯ ಆರೋಗ್ಯಯುತವಾದ ಬೆಳೆಯನ್ನು ಬೆಳೆಯುವ ಪದ್ಧತಿಗೆ ನಾವು ನೈಸರ್ಗಿಕ ಕೃಷಿ ಅಂತ ಕರಿತೀವಿ ಮ್ಯಾಮ್. ಸೊ ಇದರ ನೈಸರ್ಗಿಕ ಕೃಷಿಯ ಪ್ರಮುಖ ತತ್ವಗಳಂದರೆ, ಸಾಮಾನ್ಯವಾಗಿ ನಾ ಇವಾಗಲೇ ಹೇಳಿದಾಗೆ ಮಣ್ಣಿನ ರಕ್ಷಣೆ ಮಾಡೋದು ತುಂಬ ಮುಖ್ಯವಾದದ್ದು. ಸೊ ಎರಡನೇದು ಸ್ಥಳೀಯವಾಗಿ ಸಿಗುವಂಥ ಸಂಪನ್ಮೂಲಗಳು, ಈಗ ಸಸ್ಯ ಮೂಲಗಳಿಂದ ಅಥವಾ ಜೈವಿಕವಾಗಿ ಸಿಗುವಂಥ ಮೂಲಗಳನ್ನು ನಾವು ಬಳಕೆ ಮಾಡಿಕೊಂಡು ರೋಗ ಮತ್ತು ಕೀಟಗಳನ್ನು ನಿರ್ವಹಣೆ ಮಾಡುವಂಥದ್ದು. ಮೂರನೇದು ನಮ್ಮ ಪರಿಸರದ ಸಮತೋಲನತೆ ಕಾಪಾಡೋದು ತುಂಬ ಇಂಪಾರ್ಟೆಂಟು. ಸೊ ಜೊತೆಗೆ ಜೀವ ವೈವಿಧ್ಯತೆಯನ್ನು ಹೆಚ್ಚಿಸುವಂಥದ್ದು ಮತ್ತು ಸಾಧ್ಯವಾದಷ್ಟು ರಾಸಾಯನಿಕಗಳ ಬಳಕೆಯನ್ನು ಕಡಿಮೆ ಮಾಡಿ ನಮಗೆ ಆರೋಗ್ಯಯುತವಾದ ಸಸ್ಯಗಳನ್ನು ಅಥವಾ ಸಸ್ಯ ಮೂಲಗಳ ಆಹಾರಗಳನ್ನು ಬೆಳೆಯುವುದು ತುಂಬ ಪ್ರಾಮುಖ್ಯತೆಯನ್ನು ನಾವು ಕಾಣಬಹುದು. ಸೊ ಜೊತೆಗೆ ಮಣ್ಣಿನಲ್ಲಿ ತೇವಾಂಶಗಳನ್ನು ಸಂರಕ್ಷಣೆ ಮಾಡುವಂಥದ್ದು, ಹಾಗೆ ಪರಿಸರ ಸ್ನೇಹಿ ಕೃಷಿ ಪದ್ಧತಿಯನ್ನು ಅಳವಡಿಕೆ ಮಾಡಿದಂತಾಗಿ ನಾವು ನಮ್ಮ ಜೀವಗಳ ಒಂದು ಆರೋಗ್ಯವನ್ನು ಕಾಪಾಡಿ ಮಾಡಬಹುದು ಈ ನೈಸರ್ಗಿಕ ಕೃಷಿಯಿಂದ. ಈಗ ನೈಸರ್ಗಿಕ ಕೃಷಿಯಲ್ಲಿ ಕೀಟ ಮತ್ತು ರೋಗಗಳ ನಿರ್ವಹಣೆಯ ಮಹತ್ವ ಏನು ಅಂತ ಹೇಳಿ ಬಯಸ್ತೀರಿ? ಸಾಮಾನ್ಯವಾಗಿ ಈ ರೋಗ ಮತ್ತು ಕೀಟಗಳ ಹಾವಳಿಯಿಂದ ನಮಗೆ ಬೆಳೆ ಇಳುವರಿಯಲ್ಲಿ ಮತ್ತು ಆದಾಯದಲ್ಲಿ ಕನಿಷ್ಠ 10ರಿಂದ 90% ಬೆಳೆ ನಾಶ ಆಗಿರೋದು ನಾವು ನೋಡಿರುವಂಥದ್ದು. ಹಾಗೆ ನಮ್ಮ ಈ ನೈಸರ್ಗಿಕ ಕೃಷಿಯಲ್ಲಿ ಕೀಟಗಳನ್ನು ಸಂಪೂರ್ಣವಾಗಿ, ಈಗ ಸಾಮಾನ್ಯವಾಗಿ ನಾವು ರಾಸಾಯನಿಕ ಪದ್ಧತಿಗಳಲ್ಲಿ ಏನು ಮಾಡ್ತೀವಿ ಅಂದರೆ ಕೀಟಗಳನ್ನು ಅಥವಾ ನಾಶಪಡಿಸುವ ಪದ್ಧತಿ ನಾವು ರಾಸಾಯನಿಕದಲ್ಲಿ ನೋಡ್ಬೋದು. ಬಟ್ ಇಲ್ಲಿ ನೈಸರ್ಗಿಕ ಕೃಷಿಯಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ಸಾಮಾನ್ಯವಾಗಿ ಒಂದು ಕೀಟ ಮತ್ತು ರೋಗಗಳನ್ನು ಹತೋಟಿಯಲ್ಲಿಡೋದು ಅಥವಾ ನಿರ್ಮೂಲನೆ ಮಾಡುವುದಕ್ಕಿಂತಲೂ ನಿರ್ವಹಣೆ ಮಾಡುವ ಒಂದು ಉದ್ದೇಶವಾಗಿರುವಂಥದ್ದು. ಇದು ಯಾಕೆ ಇಂಪಾರ್ಟೆಂಟ್ ಅಂದರೆ, ಕೃಷಿ ಪರಿಸರದಲ್ಲಿ ಪ್ರತಿಯೊಂದು ಜೀವಿಗೂ ತನ್ನದೇ ಆದ ಪಾತ್ರವಿದೆ. ಸೊ ಕೆಲವು ಕೀಟಗಳು ಪರಾಗಸ್ಪರ್ಶಕ್ಕೆ, ಕೆಲವು ಸಾವಯವ ವಸ್ತುಗಳ ವಿಘಟನೆಗೆ ಹಾಗೂ ಇನ್ನು ಕೆಲವು ಉಪಕಾರಿ ಕೀಟಗಳಿಗೆ ಆಹಾರವಾಗಿ ಕಾರ್ಯನಿರ್ವಹಿಸುವುದರಿಂದ ಈ ಕೀಟ ಮತ್ತು ರೋಗಗಳನ್ನು ಸಂಪೂರ್ಣವಾಗಿ ನಾಶಪಡಿಸುವುದಕ್ಕಿಂತಲೂ ನಿರ್ವಹಣೆ ಮಾಡುವುದು ಉದ್ದೇಶ ಆಗಿರುವಂಥದ್ದು. ಸೊ ಆದ್ದರಿಂದ ಎಲ್ಲ ಕೀಟಗಳನ್ನು ನಾಶಪಡಿಸುವ ಪ್ರಯತ್ನವು ಪರಿಸರದ ಸಮತೋಲನವನ್ನು ಕಡಿಮೆ ಮಾಡಬಹುದು. ಸೊ ಇದರಿಂದ ನೈಸರ್ಗಿಕ ಕೃಷಿ ಮಾಡಿ ನಾವು ಕೀಟ ಹಾಗೂ ರೋಗಗಳನ್ನು ನಿರ್ವಹಣೆ ಮಾಡೋದು ತುಂಬ ಮುಖ್ಯವಾಗಿದೆ ಮೇಡಮ್.
ಈಗ ರೈತರು ಹೊಲದಲ್ಲಿ ಕೀಟಗಳ ಹಾವಳಿಯನ್ನು ಆರಂಭಿಕ ಹಂತದಲ್ಲಿ ಯಾವ ರೀತಿ ಗುರುತಿಸಿಕೊಳ್ಬಹುದು? ಮೊದಲನೇದಾಗಿ ನಾವು ಏನಂದರೆ, ಈಗ ನಮ್ಮ ಬೆಳೆಗಳಿಗೆ, ಈಗ ಅಡಿಕೆ, ನಮ್ಮ ದಕ್ಷಿಣ ಕನ್ನಡದಲ್ಲಿ ನೋಡೋದಾದರೆ ಅಡಿಕೆ, ತೆಂಗು, ಕಾಳುಮೆಣಸು ಹಾಗೂ ಕೃಷಿ ಆಧಾರಿತ ಬೆಳೆ ಅಂದರೆ ನಮಗೆ ಆಹಾರ ಬೆಳೆಯಾಗಿ ನಾವು ಭತ್ತವನ್ನು ಬೆಳೀತಾ ಇದ್ದೀವಿ. ಸಾಮಾನ್ಯವಾಗಿ ನಮ್ಮ ಬೆಳೆಗಳಿಗೆ ಯಾವ ರೋಗಗಳು ಬರುವುದನ್ನು ನಮ್ಮ ಹಲವಾರು ರೈತರಿಗೆ ಗೊತ್ತಿರುವಂಥದ್ದು. ಮೊದಲನೇದಾಗಿ ರೋಗ ಬರುವ ಮುಂಚೆ ಅಥವಾ ಕೀಟ ಬರುವ ಮುಂಚೆ ಅವುಗಳ ನಿರ್ವಹಣೆ ಮಾಡುವುದು ತುಂಬ ಮುಖ್ಯವಾಗಿರುವಂಥದ್ದು. ಅಥವಾ ಅದಕ್ಕೆ ಆರ್ಥಿಕ ಹಾನಿ ಆಗುವಕ್ಕಿಂತ ಮುಂಚೆ ಬೆಳೆಗೆ ಅವುಗಳನ್ನು ನಿರ್ವಹಣೆ ಮಾಡುವುದು ತುಂಬ ಮುಖ್ಯವಾಗಿರುತ್ತೆ ಮ್ಯಾಮ್. ಅದಕ್ಕಾಗಿ ಪ್ರತಿಯೊಬ್ಬ ರೈತರು ಬೆಳೆ ನಾಟಿ ಮಾಡೋದ್ರಿಂದ ಹಿಡಿದು ಹಾರ್ವೆಸ್ಟ್ ಅಂದರೆ ಕೊಯ್ಲು ಮಾಡುವವರೆಗೂ ಒಂದು ತೋಟದ ವೀಕ್ಷಣೆ ಮಾಡುವಂಥದ್ದು. ತೋಟದ ವೀಕ್ಷಣೆ ನಾವು ನಿಯಮಿತವಾಗಿ ಮಾಡೋದ್ರಿಂದ ನಮಗೆ ಆ ರೋಗ ಮತ್ತು ಕೀಟದಿಂದ ಏನು ಬಾಧೆ ಆಗುತ್ತೆ, ರೋಗ ಲಕ್ಷಣಗಳು ಅಥವಾ ಕೀಟದಿಂದ ಆದಂಥ ಲಕ್ಷಣಗಳನ್ನು ಗುರುತಿಸಿ ಮೊದಲ ಪ್ರಯತ್ನದಲ್ಲೇ ಹಾಗೂ ಇನಿಷಿಯಲ್ ಆಗಿಯೇ ನಾವು ರೋಗಗಳು ಮತ್ತು ಕೀಟಗಳನ್ನು ನಿರ್ವಹಣೆ ಮಾಡೋದ್ರಿಂದ ಆ ಬೆಳೆಗೆ ಆಗುವಂಥ ಕೀಟಗಳಿಂದ ಏನು ತೊಂದರೆ ಆಗುತ್ತೆ ಅವುಗಳನ್ನ ಇನಿಷಿಯಲ್ ಆಗಿ ನಾವು ಕಡಿಮೆ ಮಾಡಬಹುದು. ಸೊ ಜೊತೆಗೆ ಹಲವಾರು ಹೊಸ ತಂತ್ರಜ್ಞಾನಗಳು, ವೈಜ್ಞಾನಿಕ ತಂತ್ರಜ್ಞಾನಗಳನ್ನು ಕೂಡ ಕೃಷಿಯಲ್ಲಿ ಕಂಡುಹಿಡಿದಿರುವಂಥದ್ದಿದೆ. ಸೊ ಅವುಗಳಲ್ಲಿ ನಾವು ಈಗ ಮೋಹಕ ಬಲೆಗಳಾಗಲಿ, ಹಾಗೆಯೇ ಈಗ ಹಳದಿ ಮತ್ತು ನೀಲಿ ಅಂಟು ಬಲೆಗಳನ್ನು ನಾವು ಬಳಕೆ ಮಾಡುವಂಥದ್ದು. ಇವುಗಳನ್ನು ಬಳಕೆ ಮಾಡಿದಾಗ ರೋಗಗಳನ್ನು ನಾವು ಇನಿಷಿಯಲ್ ಆಗಿ, ಸೊ ಅವುಗಳ ಸಂಖ್ಯೆ ಎಷ್ಟಿದೆ ನಮ್ಮ ತೋಟದಲ್ಲಿ, ಮತ್ತು ಅವುಗಳನ್ನು ನಿರ್ವಹಣೆ ಹಾಗೂ ನಿಯಂತ್ರಣ ಎರಡೂ ಮಾಡಬಹುದು. ಹಾಗೆ ಇನ್ನು ಕೆಲವೊಂದು ಮೋಹಕ ಬಲೆ ಅಂತ ಹೇಳಿದೆ. ಈಗ ಸಾಮಾನ್ಯವಾಗಿ ಮೋಹಕ ಬಲೆಗಳ ಮೂಲಕ ಅಂದರೆ ಫೆರೋಮೆನ್ ಟ್ರ್ಯಾಪ್ಗಳನ್ನ ಬಳಕೆ ಮಾಡೋದ್ರಿಂದ ನಮ್ಮ ವಾತಾವರಣದಲ್ಲಿ, ನಮ್ಮ ಗದ್ದೆಗಳಲ್ಲಿ ಯಾವ ಕೀಟಗಳಿದ್ದಾವೆ, ಸೊ ಅವುಗಳನ್ನು ಕೂಡ ನಾವು ಅವುಗಳ ಸಂಖ್ಯೆ ಹಾಗೂ ನಿಯಂತ್ರಣನ ಇವುಗಳ ಬಳಕೆ ಮಾಡಿಕೊಂಡು ನಾವು ಕಂಡುಹಿಡಿಯಬಹುದು ಮೇಡಮ್. ಈಗ ನೈಸರ್ಗಿಕ ಕೃಷಿಯಲ್ಲಿ ಬಳಸಬಹುದಾದ ಪ್ರಮುಖ ಸಸ್ಯಾಧಾರಿತ ಕೀಟನಾಶಕಗಳು ಯಾವುವು? ನಾವು ಸಾಮಾನ್ಯವಾಗಿ ಈಗ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಬಳಕೆ ಮಾಡುವುದು ಈ ರೋಗ ಮತ್ತು ಕೀಟಗಳ ನಿರ್ವಹಣೆಗೆ ರಾಸಾಯನಿಕ ಪದ್ಧತಿಗಳನ್ನು ಬಳಕೆ ಮಾಡ್ತೀವಿ. ಹಾಗೆ ನಾವು ಸಸ್ಯ ಮೂಲಗಳಿಂದ ಅಥವಾ ಜೈವಿಕವಾಗಿ ನಮ್ಮ ಪರಿಸರದಲ್ಲಿ ಸಿಗುವಂಥ ಕೆಲವೊಂದು ಸೂಕ್ಷ್ಮಾಣು ಜೀವಿಗಳನ್ನು ಬಳಕೆ ಮಾಡಿಕೊಂಡು ಕೂಡ ನಾವು ಈ ರೋಗ ಮತ್ತು ಕೀಟಗಳನ್ನು ನಿರ್ವಹಣೆ ಮಾಡಬಹುದು. ಅದರಲ್ಲಿ ಸಸ್ಯಾಧಾರಿತವಾಗಿ ಸಿಗುವಂಥದ್ದು ಎಲ್ಲರಿಗೂ ಗೊತ್ತಿರುವ ಸಸ್ಯ ಯಾವುದಂದರೆ ಬೇವಿನ. ಸೊ ಬೇವಿನ ಎಲೆಗಳಾಗಲಿ ಅದರದ ಬೀಜಗಳನ್ನು ಬಳಕೆ ಮಾಡಿಕೊಂಡು ನಾವು ಈ ಸಸ್ಯಗಳಲ್ಲಿ ಬರುವಂಥ ರಸ ಹೀರುವ ಕೀಟಗಳನ್ನು ನಿರ್ವಹಣೆ ಮಾಡಬಹುದು. ಜೊತೆಗೆ ಇವುಗಳಿಂದ ಈ ಬೇವಿನ ಎಲೆಗಳನ್ನು ಅಥವಾ ಬೀಜಗಳನ್ನು ಬಳಕೆ ಮಾಡಿಕೊಂಡು ಸೊ ಕೆಲವೊಂದು ಬೀಜಾಮೃತ, ನೀಮಾಸ್ತ್ರ, ಅಗ್ನಿ ಅಸ್ತ್ರಗಳನ್ನು ಕೂಡ ತಯಾರಿ ಮಾಡಿಕೊಂಡು ನಾವು ಈ ಸಸ್ಯಗಳ ಕೀಟಗಳನ್ನು ಒಂದು ನಿರ್ವಹಣೆ ಮಾಡಬಹುದು ಮೇಡಮ್. ಸರ್, ಈ ನೀಮಾಸ್ತ್ರ, ಅಗ್ನಿಯಾಸ್ತ್ರ, ಬ್ರಹ್ಮಾಸ್ತ್ರ ಅಂತೆಲ್ಲ ಏನು ಹೇಳಿದ್ರಲ್ಲ, ಇದರ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತವಾಗಿ ನಮ್ಮ ಕೇಳುಗರಿಗೆ ತಿಳಿಸ್ಕೊಡಿ. ಈ ವಿಧಾನದಲ್ಲಿ ಯಾವ ಕೀಟಗಳನ್ನೆಲ್ಲ ನಾವು ನಿವಾರಣೆ ಮಾಡ್ಕೋಬಹುದು? ನೀಮಾಸ್ತ್ರ ನಾವು ತಯಾರಿಸುವ ವಿಧಾನ ಒಂದು ರೈತರಿಗೆ ಹೇಳ್ಕೊಡ್ಬೇಕಂದ್ರೆ, ಸಾಮಾನ್ಯವಾಗಿ ನಮ್ಮ ಭಾರತೀಯ ಕೃಷಿ ಸಂಶೋಧನಾ ಮಂಡಳಿ ಹಾಗೂ ನೈಸರ್ಗಿಕ ಕೃಷಿ ಮಾರ್ಗಸೂಚಿಗಳ ಪ್ರಕಾರ 200 ಲೀಟರ್ ನೀರಿಗೆ ಸೊ 10 ಲೀಟರ್ ಗೋಮೂತ್ರವನ್ನು ಬಳಕೆ ಮಾಡೋದು, ಹಾಗೆ 2 kg ದೇಸಿ ಹಸುವಿನ ಸಗಣಿ, 10 kg ಬೇವಿನ ಎಲೆಗಳ ಒಂದು ಪೇಸ್ಟ್ ನಾವು ತಯಾರು ಮಾಡಿಕೊಂಡು ಅಥವಾ ಬೇವಿನ ಬೀಜದ ತಿರುಳನ್ನು ಸೇರಿಸಿ ಚೆನ್ನಾಗಿ ಕಲಿಸಬೇಕು. ಸೊ ಈ ಮಿಶ್ರಣವನ್ನು ಒಂದು 48 ಕಾಲ ನೆರಳಲ್ಲಿ ಇಟ್ಟು ಅದನ್ನು ಚೆನ್ನಾಗಿ ಕಲಸಿ ಅದರ ಮಿಶ್ರಣವನ್ನು ನಾವು ಈ ಕೀಟಗಳಿಗೆ ನಿರ್ವಹಣೆಗೆ ಬಳಕೆ ಮಾಡುವಂಥದ್ದು. ಹಾಗೆ ಈ ನೀಮಾಸ್ತ್ರವನ್ನು ಮುಖ್ಯವಾಗಿ ನಾವು ರಸ ಹೀರುವ ಕೀಟಗಳಾದ ಜಿಗಿ ಹುಳು, ಎಲೆ ಹೇನು, ಬಿಳಿ ನೊಣ, ಮೀಲಿ ಬಗ್, ಸಣ್ಣ ಮರಿಗಳಂಥ ರಸ ಹೀರುವ ಕೀಟಗಳನ್ನು ನಿರ್ವಹಣೆ ಮಾಡಲು ನಾವು ಬಳಕೆ ಮಾಡುವಂಥದ್ದು ಮೇಡಮ್. ಸೊ ಹಾಗೆ ಅಗ್ನಿಯಸ್ತ್ರವು ನೈಸರ್ಗಿಕ ಕೃಷಿಯಲ್ಲಿ ಬಳಸಲಾಗುವ ಪ್ರಬಲ ಸಸ್ಯಾಧಾರಿತ ಕೀಟನಾಶಕವಾಗಿದ್ದು ಇದನ್ನು ಮುಖ್ಯವಾಗಿ ಕಚ್ಚುವ ಮತ್ತು ಎಲೆ ತಿನ್ನುವ ಕೀಟಗಳ ನಿಯಂತ್ರಣಕ್ಕೆ ಪರಿಣಾಮಕಾರಿಯಾಗಿ ನಾವು ಬಳಕೆ ಮಾಡುವಂಥದ್ದು ಮ್ಯಾಮ್. ಸೊ ಅಗ್ನಿಯಸ್ತ್ರವು ಎಲೆ ತಿನ್ನುವ ಮರಿಹುಳುಗಳು, ಕಾಂಡ ಕೋರಕಗಳು, ಹಣ್ಣು ಕೋರಕಗಳು ಮತ್ತು ಎಲೆ ಸುತ್ತುವ ಹುಳುಗಳು ಮತ್ತು ಆರ್ಮಿ ವಾರ್ಮ್ ಅಂತೇಳಿ ಭತ್ತದಲ್ಲಿ ಬರುವಂಥದ್ದು, ಹಾಗೆ ನಮ್ಮ ಮೆಕ್ಕೆಜೋಳ, ಮೇವಿನ ಜೋಳದಲ್ಲಿ ಬರುವಂಥದ್ದು, ಹಾಗೂ ತಂಬಾಕು ಎಲೆ ಹುಳು, ಸ್ಪೋಡಾಪ್ಟರ ಲೀಟ್ರ ಅಂತ ಕರಿತೀವಿ, ಅಥವಾ ಅಂಥ ಕೀಟಗಳನ್ನು ನಿರ್ವಹಣೆ ಮಾಡಲು ನಾವು ಅಗ್ನಿಯಸ್ತ್ರವನ್ನು ಬಳಕೆ ಮಾಡ್ತೀವಿ. ಸೊ ಇನ್ನೊಂದು ಈಗ ಬ್ರಹ್ಮಾಸ್ತ್ರವು ಕೂಡ ನೈಸರ್ಗಿಕ ಕೃಷಿಯಲ್ಲಿ ಬಳಸಲಾಗುವ ಪರಿಣಾಮಕಾರಿ ಸಸ್ಯಾಧಾರಿತ ಕೀಟನಾಶಕವಾಗಿದ್ದು ಸೊ ವಿವಿಧ ಕಹಿ ಮತ್ತು ಔಷಧಿ ಸಸ್ಯಗಳ ಎಲೆಗಳಿಂದ ತಯಾರಿಸಲಾಗುತ್ತದೆ. ಸಾಮಾನ್ಯವಾಗಿ ಬೇವು, ನಚ್ಚಿ, ಸೀತಾಫಲ್, ಹೊಂಗೆ, ಪಪ್ಪಾಯ, ಲ್ಯಾಂಟನ ಮುಂತಾದ ಸಸ್ಯಗಳ ತಲಾ 2 kg ಎಲೆಗಳನ್ನು ಸಣ್ಣಗೆ ಕುಟ್ಟಿ 10 ಲೀಟರ್ ಗೋಮೂತ್ರದೊಂದಿಗೆ ಮಿಶ್ರಣ ಮಾಡಲಾಗುತ್ತದೆ. ಈ ಮಿಶ್ರಣವನ್ನು ನಿಧಾನ ಉರಿಯಲ್ಲಿ ಚೆನ್ನಾಗಿ ಕುದಿಸಿ ತಣ್ಣಗಾದ ನಂತರ 24 ರಿಂದ 48 ಗಂಟೆಗಳ ಕಾಲ ನೆರಳಲ್ಲಿ ಇಡಲಾಗುತ್ತದೆ.
ಸೊ ನಂತರ ಅದನ್ನು ಸೋಸಿ ಸಂಗ್ರಹಿಸಿ ಸಿಂಪಡಣೆಗೆ ಮುನ್ನ ಅಗತ್ಯ ಪ್ರಮಾಣದಲ್ಲಿ ನೀರಿನಲ್ಲಿ ಬೆರೆಸಿ ಸಾಮಾನ್ಯವಾಗಿ ಎಲೆ ತಿನ್ನುವ ಮರಿಹುಳುಗಳು ಹಾಗೂ ಹಣ್ಣು, ಕಾಯಿ, ಕೊರಕ, ಎಲೆ ಸುರುಳಿ ಕೀಟಗಳನ್ನು ನಿರ್ವಹಣೆ ಮಾಡಲು ಈ ದ್ರಾವಣವನ್ನು ಬಳಸಲಾಗುತ್ತದೆ. ಈಗ ಹಳದಿ ಮತ್ತು ನೀಲಿ ಅಂಟು ಬಲೆಗಳು, ಆಮೇಲೆ ಫೆರಮೋನ್ ಬಲೆಗಳು, ಇವುಗಳಿಂದ ಕೀಟಗಳನ್ನು ಯಾವ ರೀತಿ ನಿರ್ವಹಣೆ ಮಾಡ್ಬೋದು? ಸಾಮಾನ್ಯವಾಗಿ ನಾವು ಅಂಟು ಬಲೆಗಳನ್ನು ಮೊದಲನೇದಾಗಿ ಕೀಟಗಳ ಮೇಲ್ವಿಚಾರಣೆ, ಅಂದರೆ ಸಾಮಾನ್ಯವಾಗಿ ನಮ್ಮ ಬೆಳೆಗಳಲ್ಲಿ ಯಾವ ರಸ ಹೀರುವ ಕೀಟಗಳು ಇರುವಂಥದ್ದನ್ನು ಕಂಡುಹಿಡಿಯಬಹುದು. ಎರಡನೇದು ಈ ಅಂಟು ಬಲೆಗಳನ್ನು ಬಳಕೆ ಮಾಡಿಕೊಂಡು ನಿರ್ವಹಣೆ ಮಾಡೋದು. ಹೇಗಂದ್ರೆ ಸಾಮಾನ್ಯವಾಗಿ ಇದು ಒಂದು ಸಸ್ಯದಿಂದ ಸಸ್ಯಗೆ ಅಥವಾ ಸಾಲಿನಿಂದ ಸಾಲಿಗೆ ಈ ಸಣ್ಣ ಅಥವಾ ರಸ ಹೀರುವ ಕೀಟಗಳು ಹಾರುವಾಗ ಆ ಅಂಟು ಬಲೆಗಳಿಗೆ ಆಕರ್ಷಿತವಾಗಿ ಸೊ ಅವು ಏನು ಮಾಡುತ್ತವೆ ಅಂದರೆ ಅದರ ಮೇಲೆ ಬಂದು ಕುತ್ಕೊಳ್ಳುವಂಥದ್ದು. ಅದು ಅಂಟು ಪದಾರ್ಥ ಇರೋದ್ರಿಂದ ಅದರ ಸಂಖ್ಯೆಗಳಲ್ಲಿ ಕೂಡ ಕಡಿಮೆ ಆಗುವಂಥದ್ದು. ಇದರಿಂದ ರಸ ಹೀರುವ ಕೀಟಗಳನ್ನು ನಮ್ಮ ತೋಟಗಳಲ್ಲಿ ಅವುಗಳ ಸಂಖ್ಯೆಗಳನ್ನು ಕಡಿಮೆ ಮಾಡಿಕೊಂಡು ಒಂದು ನಿರ್ವಹಣೆಯನ್ನು ಕೂಡ ಮಾಡುವಂಥದ್ದು. ಸಾಮಾನ್ಯವಾಗಿ ಈ ಕಲರ್ಗಳ ಆಕರ್ಷಣೆ ಹೇಗೆ ಅಂದರೆ ಆ ಕಲರ್ಗಳ ಮೇಲೆ ಡಿಪೆಂಡ್ ಆಗುವಂಥದ್ದು ಮ್ಯಾಮ್. ಇವಾಗ ಸಾಮಾನ್ಯವಾಗಿ ಹಳದಿ ಅಂಟು ಬಲೆಗಳಂತೆ ಇದೆ. ಸೊ ಇನ್ನೊಂದು ನೀಲಿ ಅಂಟು ಬಲೆಗಳು. ಹಳದಿ ಅಂಟು ಬಲೆಗಳಿಗೆ ಜಾಸ್ತಿ ಆಕರ್ಷಿತವಾಗಿರುವ ಕೀಟಗಳಂದ್ರೆ ನಮಗೆ ಈ ವೈಟ್ ಫ್ಲೈ ಅಂತ ಕರಿತೀವಿ, ಬಿಳಿ ನೋಣ. ಸೊ ಇನ್ನೊಂದು ಎಫಿಡ್ಗಳು, ಕಪ್ಪು ಹೇನು ಅಂತೇಳಿ ಬರ್ತವೆ ಈ ಎಲ್ಲ ತರಕಾರಿ ಬೆಳೆಗಳಲ್ಲಿ ಅಥವಾ ಈ ಪಲ್ಸಸ್ಗಳಲ್ಲೆಲ್ಲ ಬರುವಂಥದ್ದು. ಅವುಗಳನ್ನು ನಿರ್ವಹಣೆ ಮಾಡೋಕ್ಕೆ ನಾವು ಹಳದಿ ಬಲೆಗಳನ್ನು ಬಳಕೆ ಮಾಡುವಂಥದ್ದು. ಸೊ ಅದೇ ಥರ ನೀಲಿ ಅಂಟು ಬಲೆಗಳು ಈ ಸಾಮಾನ್ಯವಾಗಿ ಮೆಣಸಿನಕಾಯಿ, ಟೊಮೊಟೊ ಅಂಥ ಬೆಳೆಗಳಲ್ಲಿ ಹೆಚ್ಚಾಗಿ ಕಂಡು ಬರುವಂಥ ಥ್ರಿಪ್ಸ್ ನುಸಿ ಅಂತ ಒಂದು ರಸ ಹೀರುವ ಕೀಟ ಇದೆ. ಸೊ ಅದರ ನಿರ್ವಹಣೆಗಾಗಿ ನಾವು ನೀಲಿ ಬಲೆಗಳನ್ನು ಬಳಕೆ ಮಾಡುವಂಥದ್ದು ಮೇಡಮ್. ಸೊ ಇವಾಗ ಫೆರೋಮೆನ್ ಮೋಹಕ ಬಲೆಗಳಂತೆ ಕರಿತೀವಿ. ಈ ಮೋಹಕ ಬಲೆಗಳೆಂದರೆ ಏನಂದರೆ ನಮ್ಮ ತೋಟಗಳಲ್ಲಿ ಕಂಡು ಬರುವಂಥ ಪಾತರಗಿತ್ತಿ ಜಾತಿಯ ಅಥವಾ ಕೆಲವೊಂದು ದುಂಬಿ ಜಾತಿಯ ಕೀಟಗಳನ್ನು ಆಕರ್ಷಣೆ ಮಾಡಿ ನಿರ್ವಹಣೆ ಮಾಡುವ ಪದ್ಧತಿ. ಇಲ್ಲಿ ಸಾಮಾನ್ಯವಾಗಿ ನಾವು ಏನು ಮಾಡ್ತೀವಿ ಅಂದರೆ ಒಂದು ಹೆಣ್ಣು ದುಂಬಿಯ ಅಥವಾ ಹೆಣ್ಣು ಪಾತರಗಿತ್ತಿಯ ಮೋಹಕವನ್ನು ಬಳಕೆ ಮಾಡಿಕೊಂಡು ನಮ್ಮ ತೋಟದಲ್ಲಿ ಅಥವಾ ನಮ್ಮ ಭತ್ತದ ಗದ್ದೆಯಲ್ಲಿರುವಂಥ ಹಲವಾರು ಗಂಡು ಹುಳುಗಳನ್ನು, ಅದೇ ಜಾತಿಗೆ ಸೇರಿದಂಥ ಗಂಡು ಜಾತಿಗಳು ಆ ಮೋಹಕ ಬಲೆಗಳಲ್ಲಿ ಬೆಂದು ಬಿದ್ದಾಗ ಅವುಗಳ ಸಂಖ್ಯೆಯನ್ನು ಮಾನಿಟರ್ ಮಾಡಬಹುದು, ಜೊತೆಗೆ ಅವುಗಳ ಸಂಖ್ಯೆಯನ್ನು ನಿಯಂತ್ರಿಸಬಹುದು ಮ್ಯಾಮ್. ಈಗ ಸಾಮಾನ್ಯವಾಗಿ ನಾವು ಭತ್ತದ ಗದ್ದೆಯನ್ನು ತಗೊಂಡಾಗ ನಮ್ಮ ಭತ್ತದ ಗದ್ದೆಯಲ್ಲಿ ಬರುವಂಥ ಹಳದಿ ಕಾಂಡಕೋರಕ ಅಂತೇಳಿ ಒಂದು ಕೀಟ ಇದೆ. ಸೊ ಅದಕ್ಕಾಗಿ ನಾವು ಕೂಡ ಮೋಹಕ ಬಲೆಗಳನ್ನು ಬಳಕೆ ಮಾಡ್ಕೋದು. ಈಗ ತೆಂಗು ಮತ್ತು ಅಡಿಕೆ ತೋಟಗಳಲ್ಲಿ ಬರುವಂಥ ರೈನೋಸರಸ್ ದುಂಬಿ ಹಾಗೆ ಈ ಕೆಂಪು ಮೂತಿ ಹುಳ ಅಂತೇಳಿದೆ, ಅವುಗಳನ್ನು ಕೂಡ ನಾವು ನಿರ್ವಹಣೆ ಮಾಡೋಕ್ಕೆ ಈ ಮೋಹಕ ಬಲೆಗಳನ್ನು ಲೂರುಗಳನ್ನು ಬಳಕೆ ಮಾಡ್ತೀವಿ. ಈಗ ಕೆಲವೊಂದು ಕೀಟಗಳು ಬೆಳೆಗಳಿಗೆ ಉಪಕಾರಿ ಅಂತ ಹೇಳ್ತಾರೆ, ಹಾಗಾಗಿ ಈ ಉಪಕಾರಿ ಕೀಟಗಳ ಪಾತ್ರ ಏನು, ಹೇಗೆ? ಸಾಮಾನ್ಯವಾಗಿ ನಾವು ಸಮಗ್ರ ರೋಗ ಮತ್ತು ಕೀಟಗಳ ನಿರ್ವಹಣಾ ಪದ್ಧತಿ ಅಥವಾ ನೈಸರ್ಗಿಕ ಅಥವಾ ಸಾವಯವ ಕೃಷಿಯಲ್ಲಿ ಕೂಡ ಹಲವಾರು ಪದ್ಧತಿಗಳಿದ್ದಾವೆ. ಬೇಸಾಯ ಪದ್ಧತಿಗಳಿರ್ಬೋದು ಅಥವಾ ಫಿಸಿಕಲ್ ಮೆಥಡ್ಸ್ ಆಗಿರ್ಬೋದು, ಹಾಗೆ ಜೈವಿಕ ವಿಧಾನಗಳಿದ್ದಾವೆ. ಈ ಜೈವಿಕ ವಿಧಾನಗಳಲ್ಲಿ ಕೂಡ ನಾವು ಈ ಉಪಕಾರಿ ಕೀಟಗಳನ್ನು ನೋಡಬಹುದು. ಉಪಕಾರಿ ಕೀಟಗಳಲ್ಲಿ ಹಲವಾರು ವಿಧಗಳು ಇರುವಂಥದ್ದು. ಒಂದೇದು ನಾವು ಪ್ಯಾರಾಸಿಟೈಡ್ಸ್ ಅಂತ ಕರೆಯುವಂಥದ್ದು, ಪ್ರಿಡೇಟರ್ಸ್ ಅಂತ ಕರಿತೀವಿ. ಪರಪಕ್ಷಕ ಕೀಟಗಳು ಇದು ಸಾಮಾನ್ಯವಾಗಿ ಏನು ಮಾಡ್ತವೆ ಅಂದರೆ, ಉದಾಹರಣೆಗೆ ಈಗ ಲೇಡಿ ಬರ್ಡ್ ಬಿಟಲ್ ಅಂತ ಕರೆಯುವಂಥದ್ದು, ಕ್ರಿಜೋಪರ್ಲಾ ಕಾರ್ನಿ ಅಂತ ಕರಿತೀವಿ. ಈಗ ಸಾಮಾನ್ಯವಾಗಿ ನಮ್ಮ ಭತ್ತದ ಬೆಳೆಯಲ್ಲಿ ಬರುವಂಥ ಜೇಡಗಳು, ಅವುಗಳಲ್ಲಿ ಏನು ಮಾಡ್ತವೆ ಅಂದರೆ ಈ ಬೆಳೆಗೆ ಹಾನಿ ಮಾಡುವಂಥ ಕೀಟಗಳನ್ನು ತಿಂದು ಬದುಕುವಂಥ ಕೀಟಗಳು ಮ್ಯಾಮ್. ಈ ಪ್ರಿಡೇಟರ್ಗಳು ತಿನ್ನುವುದು ಏನಂದರೆ ಈ ರೋಗಾಣುಗಳು ಅಥವಾ ಕೀಟಗಳಿಗಿಂತ ದೊಡ್ಡಗೆ ಇರುವಂಥ ವಸ್ತುಗಳು, ಅವುಗಳಿಗೆ ನಾವು ಪ್ರಿಡೇಟರ್ ಅಂತ ಕರಿತೀವಿ. ಇನ್ನೊಂದು ಪ್ಯಾರಾಸಿಟೈಡ್ಸ್ ಅಂದರೆ ಸಾಮಾನ್ಯವಾಗಿ ಪರಾವಲಂಬಿ ಕೀಟಗಳು. ಈ ಪರಾವಲಂಬಿ ಕೀಟಗಳು ಏನು ಮಾಡ್ತಾವೆ ಅಂದರೆ, ಈಗ ಯಾವುದೋ ಒಂದು ಮೊಟ್ಟೆ, ಈಗ ಸಾಮಾನ್ಯವಾಗಿ ನಾವು ಕ್ರಿಜೋಪರ್ಲಾ ಕಾರ್ನಿಯಾ ಅಂತ ಹೇಳಿದೆ, ಅದು ನಮಗೆ ಬರುವಂಥದ್ದು ಎಲ್ಲಿ ಅಂದರೆ ಪ್ರಿಡೇಟರ್ಸ್ ಅಲ್ಲಿ ಬರುವಂಥದ್ದು. ಇಲ್ಲಿ ಪರಾವಲಂಬಿ ಪ್ಯಾರಾಸಿಟೈಡ್ಸ್ ಅಂದರೆ ಏನಂದರೆ ಸಾಮಾನ್ಯವಾಗಿ ಇವು ಮೊಟ್ಟೆ ಅಥವಾ ಈ ಮರಿ ಹುಳುಗಳನ್ನು ತಿಂದು ಬದುಕುವಂಥ ಕೀಟಗಳು, ಅವುಗಳಿಗೆ ನಾವು ಪರಾವಲಂಬಿ ಕೀಟಗಳು ಅಥವಾ ಪ್ಯಾರಾಸಿಟೈಡ್ಸ್ ಅಂತ ಕರಿತೀವಿ. ಸಾಮಾನ್ಯವಾಗಿ ಟ್ರೈಕೋಗ್ರಾಮ ಸ್ಪೀಸೀಸ್ ಅನ್ನೋದು ಇವುಗಳನ್ನ ನಾವು ಎಲ್ಲಿ ಬಳಕೆ ಮಾಡ್ತೀವಿ ಅಂದರೆ ಈ ಕಾಂಡಕೋರಗಳು, ಭತ್ತದಲ್ಲಿ, ಮೆಕ್ಕೆಜೋಳದಲ್ಲಿ ಅಥವಾ ಸುಗರ್ ಕೇನ್ ಏನಿದೆ, ಸೊ ಅಂಥ ಬೆಳೆಗಳಲ್ಲಿ ಬರುವಂಥ ಕೆಲವೊಂದು ಬೋರರ್ಗಳಿಗೆ ಅಂದರೆ ಕಾಂಡಕೋರಕಗಳಿಗೆ ನಾವು ನಿರ್ವಹಣೆ ಮಾಡಲು ಈ ಟ್ರೈಕೋಗರ್ಮ ಚಿಲೋನೀಸು ಅಥವಾ ಜಪಾನಿಕಮ್ ಎಂಬ ಸ್ಪೀಸೀಸ್ಗಳನ್ನು ಬಳಕೆ ಮಾಡಿ ನಿರ್ವಹಣೆ ಮಾಡುವಂಥದ್ದು. ಹಾಗೆಯೇ ನಮ್ಮ ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ನೋಡಿದರೆ ತೆಂಗಿನಲ್ಲಿ ಬರುವಂಥ ಕಪ್ಪು ತಲೆ ಹುಳು ಅಂತೇಳಿ ಕರಿತೀವಿ, ಬ್ಲ್ಯಾಕ್ ಹೆಡೆಡ್ ಹೇರಿ ಕ್ಯಾಟರ್ಪಿಲ್ಲರ್ ಅಂಥದ್ದು. ಇದನ್ನು ನಿರ್ವಹಣೆ ಮಾಡೋಕ್ಕೆ ನಾವು ಗೊನೋಜೆಸ್ ನೆಪಾಂಟಿಟಿಸ್ ಅಂತೇಳಿ ಒಂದು ಪ್ಯಾರಾಸಿಟೈಡ್ಸ್ನ ಬಳಕೆ ಮಾಡಿಕೊಂಡು ಅದನ್ನು ಕೂಡ ನಾವು ನಿರ್ವಹಣೆ ಮಾಡುವಂಥದ್ದು. ಇದು ಪ್ರಿಡೇಟರ್ಸು ಪ್ಯಾರಾಸಿಟೈಡ್ಸ್ ಆದಮೇಲೆ ಇನ್ನೊಂದು ಪಾಲಿನೇಟರ್ಸ್ ನಾವು ಏನು ಕರಿತೀವಿ, ಇವುಗಳನ್ನು ಕೂಡ ನಾವು ಬಳಕೆ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಪಾಲಿನೇಷನ್ ಪರಾಗಸ್ಪರ್ಶವನ್ನು ಹೆಚ್ಚಾಗಿ ಮಾಡಿಕೊಂಡು ನಮ್ಮ ಸಸ್ಯಗಳ ಇಳುವರಿ ಕೂಡ ನಾವು ಹೆಚ್ಚಿಗೆ ಮಾಡ್ಕೋಬಹುದು.
ಈಗ ರೋಗ ನಿರ್ವಹಣೆಗೆ ಬಂದರೆ ನೈಸರ್ಗಿಕ ಕೃಷಿಯಲ್ಲಿ ಸಸ್ಯ ರೋಗಗಳನ್ನು ತಡೆಗಟ್ಟುವ ಪ್ರಮುಖ ಕ್ರಮಗಳು ಯಾವುವು? ಸಾಮಾನ್ಯವಾಗಿ ನೈಸರ್ಗಿಕ ಕೃಷಿಯಲ್ಲಿ ಸಸ್ಯ ರೋಗಗಳ ನಿಯಂತ್ರಣಕ್ಕೆ ರೋಗ ಬಂದ ನಂತರ ಚಿಕಿತ್ಸೆ ನೀಡುವುದಕ್ಕಿಂತ ರೋಗ ಬಾರದಂತೆ ತಡೆಗಟ್ಟುವ ಕ್ರಮಗಳಿಗೆ ಹೆಚ್ಚು ಮಹತ್ವ ನೀಡಲಾಗುತ್ತದೆ. ಸೊ ಆರೋಗ್ಯಕರ ಮಣ್ಣು, ಸಮತೋಲಿತ ಪೋಷಕಾಂಶಗಳು, ಉತ್ತಮ ಕೃಷಿ ಪದ್ಧತಿಗಳು ಸಸ್ಯ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಅವುಗಳಲ್ಲಿ ಪ್ರಮುಖವಾಗಿ ನಾವು ಈಗ ಒಂದು ಬೆಳೆಯನ್ನು ಬೆಳೆಯುವ ಮುಂಚೆ ಆರೋಗ್ಯಕರವಾದ ಬೀಜಗಳನ್ನು ಬಳಕೆ ಮಾಡುವಂಥದ್ದು ಅಥವಾ ಆರೋಗ್ಯಕರವಾದ ಸಸಿಗಳನ್ನ ಬಳಕೆ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಮಗೆ ಒಳ್ಳೆಯ ಇಳುವರಿ ಕೂಡ, ಅಂದರೆ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂದ ಹಾಗೆ ನಮಗೆ ಒಂದು ಉಪಯುಕ್ತವಾಗುವಂಥದ್ದು. ಸೊ ಎರಡನೇದು ಮಣ್ಣಿನ ಆರೋಗ್ಯವನ್ನು ಕಾಪಾಡುವುದು. ಈಗ ಸಾಮಾನ್ಯವಾಗಿ ನಾವು ಯಾವುದೇ ಒಂದು ಬೆಳೆ ಬೆಳಿಬೇಕಾದ್ರೆ ಮಣ್ಣಿನ ಆರೋಗ್ಯದ ಅಥವಾ ಮಣ್ಣಿನ ಫಲವತ್ತತೆ ಮೇಲೇನೆ ನಮ್ಮ ಬೆಳೆ ಇಳುವರಿಯನ್ನು ಡಿಪೆಂಡೆಂಟ್ ಆಗಿರುವಂಥದ್ದು ಮ್ಯಾಮ್. ಸಾಮಾನ್ಯವಾಗಿ ಬೆಳೆ ಚೆನ್ನಾಗಿ ಬಂದರೆ ಅದರಲ್ಲಿ ರೋಗ ನಿರೋಧಕತೆ ಅಥವಾ ಈ ಕೀಟ ಬಾಧೆ ತಡೆಗಟ್ಟುವ ಶಕ್ತಿಯನ್ನು ಹೆಚ್ಚಿಗೆ ಮಾಡುವಂಥದ್ದು. ಸೊ ಅದರಿಂದ ಮಣ್ಣಿನ ಆರೋಗ್ಯ ಕಾಪಾಡೋದು ತುಂಬಾ ಮುಖ್ಯ. ಜೊತೆಗೆ ಬೆಳೆ ಪರಿವರ್ತನೆ ಮಾಡುವಂಥದ್ದು, ಈಗ ಕ್ರಾಪ್ ರೊಟೇಷನ್ಸ್ ಅಂತೀವಿ. ಅಂದ್ರೆ ಸಾಮಾನ್ಯವಾಗಿ ಈಗ ಭತ್ತದ ಬೆಳೆಯನ್ನು ನಾವು ಬೆಳೀತಿರುವಾಗ ಆ ಪ್ರದೇಶದಲ್ಲಿ ಈಗ ಹಳದಿ ಕಾಂಡ ಕೊರಕ ಅದು ತೀವ್ರತೆ ಜಾಸ್ತಿ ಇದ್ದಾಗ ನಾವು ಬೇರೆ ಬೆಳೆಗಳನ್ನ ಬೆಳೆಯುವಂಥದ್ದು, ಸಾಮಾನ್ಯವಾಗಿ ಪಲ್ಸಸ್ಗಳನ್ನ ಬೆಳೆದಾಗ ಸೊ ಅದರ ತೀವ್ರತೆಯನ್ನು ಮುಂದಿನ ಸೀಸನ್ನಲ್ಲಿ ಮುಂದಿನ ಇದರಲ್ಲಿ ನಾವು ಕಡಿಮೆ ಮಾಡಿಕೊಂಡು ನಾವು ಬೆಳೆ ಪರಿವರ್ತನೆ ಮಾಡಿದರೆ ಒಂದು ಆಗುವ ನಷ್ಟವನ್ನು ನಾವು ಕಡಿಮೆ ಮಾಡ್ಕೋಬಹುದು. ಜೊತೆಗೆ ಉತ್ತಮ ನೀರಿನ ನಿರ್ವಹಣೆಯೂ ಕೂಡ ಬಹಳ ಮುಖ್ಯವಾಗುತ್ತದೆ. ಸಾಮಾನ್ಯವಾಗಿ ಪ್ರತಿಯೊಂದು ಜೀವಿಗೆ ನೀರು ತುಂಬ ಅವಶ್ಯಕತೆ ಇರುವಂಥದ್ದು. ಅದು ಕಡಿಮೆ ಬಿದ್ದರೂ ಕೂಡ ತೊಂದರೆ ಆಗುವಂಥದ್ದು, ಹೆಚ್ಚಾದರೂ ಕೂಡ ತೊಂದರೆ ಆಗುವಂಥದ್ದು. ಈಗ ಸಾಮಾನ್ಯವಾಗಿ ನಾವು ಏನು ಮಾಡ್ತೀವಿ ಅಂದರೆ ನಮ್ಮ ದಕ್ಷಿಣ ಕನ್ನಡದಲ್ಲಿ ಅತಿ ಹೆಚ್ಚಾಗಿ ಮಳೆ ಆಗೋದ್ರಿಂದ ಈಗ ಅಡಿಕೆ ಬೆಳೆಯನ್ನು ನಾವು ಹೆಚ್ಚಾಗಿ ಬೆಳೆಯುವಂಥದ್ದು. ಸೊ ಇಲ್ಲಿ ತೋಟದಲ್ಲಿ ನೀರು ನಿಂತಾಗ ಆ ಗಿಡದ ಬೆಳವಣಿಗೆ ನೀರು ಇರೋದ್ರಿಂದ ತೋಟದಲ್ಲಿ ಸೊ ಬೇರುಗಳ ಬೆಳವಣಿಗೆ ಅಥವಾ ಉಸಿರಾಟಕ್ಕೆ ತೊಂದರೆ ಆಗಿ ಬೆಳವಣಿಗೆ ಚೆನ್ನಾಗಾಗೋದಿಲ್ಲ. ಸೊ ಅದಕ್ಕಾಗಿ ನಾವು ಏನು ಮಾಡಬೇಕು ಅಂದರೆ ಸಾಮಾನ್ಯವಾಗಿ ಬಸಿಗಾಲುವೆಗಳ ನಿರ್ಮಾಣವನ್ನು ಮಾಡುವುದರಿಂದ ಸೊ ತೇವಾಂಶ ಆದಷ್ಟು ಕಡಿಮೆ ಮಾಡಿ ನೀರು ನಿಲ್ಲದಂತೆ ನೋಡಿಕೊಂಡ್ರೆ ಒಂದು ಬೆಳವಣಿಗೆ ಚೆನ್ನಾಗಿ ಆಗುವಂಥದ್ದು. ಜೊತೆಗೆ ಈ ಅಂತರವನ್ನು ಕೂಡ ಇತ್ತೀಚಿನ ದಿನಗಳಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಸಸಿಗಳ ಅಂತರ, ಸಾಲಿನಿಂದ ಸಾಲಿನ ಅಂತರ ಅಥವಾ ಸಸ್ಯಗಳಿಂದ ಸಸ್ಯಗೆ ಇನ್ನೊಂದು ಸಸ್ಯಗೆ ಅಂತರ ಕಡಿಮೆ ಮಾಡುವಂಥದ್ದು. ಸೊ ವೈಜ್ಞಾನಿಕವಾಗಿ ನಾವು ಒಂದು ಏನು ಶಿಫಾರಸು ಮಾಡಿರ್ತೀವಿ ಅದೇ ಅಂತರದಲ್ಲಿ ನಾವು ಬೆಳೆಗಳನ್ನು ಬೆಳೆದಾಗ ತೋಟದಲ್ಲಿ ಗಾಳಿ ಬೆಳಕು ಚೆನ್ನಾಗಿ ಆಡೋದ್ರಿಂದ ಇದು ಸಸ್ಯಗೆ ಬಾಧೆ ಉಂಟು ಮಾಡುವ ರೋಗ ಮತ್ತು ಕೀಟಗಳ ಅವುಗಳಿಗೆ ಬೇಕಾದಂಥ ಪೂರಕ ವಾತಾವರಣ ನಿರ್ಮಾಣ ಮಾಡದಂತಾಗುತ್ತೆ. ಸೊ ಅದಕ್ಕಾಗಿ ನಾವು ಏನು ಶಿಫಾರಸು ಮಾಡಿರ್ತೀವಿ ಅಂತರಗಳಲ್ಲೇ ನಾವು ಸಸ್ಯಗಳನ್ನು ನಾಟಿ ಮಾಡಿ ಬೆಳೆಗಳನ್ನು ಬೆಳೆದಾಗ ಒಂದು ರೋಗ ಮತ್ತು ಕೀಟಗಳ ನಿರ್ವಹಣೆ ಮಾಡಬಹುದು ಮ್ಯಾಮ್. ಸೊ ಹಾಗೆ ನೈಸರ್ಗಿಕ ನಾವು ಇವಾಗೆ ಮಾತಾಡಿದಾಗೆ ನಮ್ಮ ಲೋಕಲಲ್ಲಿ ಏನು ನೈಸರ್ಗಿಕ ಸಸ್ಯ ಸಂರಕ್ಷಣಾ ದ್ರಾವಣಗಳ ಬಳಕೆ ಅಂದರೆ ಸಾಮಾನ್ಯವಾಗಿ ನೀಮಾಸ್ತ್ರ, ಅಗ್ನಿಅಸ್ತ್ರ, ಬ್ರಹ್ಮಾಸ್ತ್ರ ಅಥವಾ ಹಲವಾರು ಇದಾವೆ. ಈಗ ಮಜ್ಜಿಗೆ ದ್ರಾವಣಗಳನ್ನು ನಾವೆಲ್ಲ ಸಿಂಪಡಣೆ ಮಾಡಿ ರೋಗ ಮತ್ತು ಕೀಟಗಳನ್ನು ನಿರ್ವಹಣೆ ಮಾಡಬಹುದು ಮ್ಯಾಮ್. ಕೃಷಿಯಲ್ಲಿ ಮೊದಲಿಗೆ ಬೀಜ ಸಂಸ್ಕರಣೆ ಅದರಿಂದ ತೊಡಗಿ ಆಮೇಲೆ ಬೀಜೋಪಚಾರ ಮಾಡಿ ಗಿಡಗಳನ್ನು ಮಾಡುವಂಥದ್ದು. ಈ ಬೀಜೋಪಚಾರದ ಮಹತ್ವ ಸ್ವಲ್ಪ ತಿಳಿಸಿಕೊಡಿ. ಸಾಮಾನ್ಯವಾಗಿ ನಾವು ಏನು ಮಾಡ್ತೀವಿ ಅಂದರೆ ಬೆಳೆಯುವ ಸಿರಿ ಮೊಳಕೆಯಲ್ಲೇ ಅಂತ ಕರೆಯುವಂಥದ್ದು. ಸಾಮಾನ್ಯವಾಗಿ ಹಲವಾರು ಈ ಬೀಜದಿಂದ ಬರುವಂಥ ರೋಗಗಳಿದ್ದಾವೆ ಹಾಗೂ ಕೀಟಗಳನ್ನು ಇರುವಂಥದ್ದು, ಹಾಗೆ ಮಣ್ಣಿನಿಂದ ಬರುವಂಥ ರೋಗಾಣುಗಳನ್ನು ಇದ್ದಾವೆ ಮ್ಯಾಮ್. ಸೊ ಅದಕ್ಕಾಗಿ ನಾವು ಏನು ಮಾಡಬೇಕಂದ್ರೆ ಸಾಮಾನ್ಯವಾಗಿ ಇವುಗಳನ್ನು ನಿರ್ವಹಣೆ ಮಾಡಲು ನಾವು ಹಲವಾರು ಪದ್ಧತಿಗಳಲ್ಲಿ ಅಂದರೆ ರಾಸಾಯನಿಕ ವಸ್ತುಗಳನ್ನು ಜೈವಿಕ ಸೂಕ್ಷ್ಮಾಣುಜೀವಿಗಳನ್ನು ಬಳಸಿಕೊಂಡು ನಿರ್ವಹಣೆ ಮಾಡುವಂಥದ್ದಿದೆ. ನೈಸರ್ಗಿಕ ಕೃಷಿಯಲ್ಲಿ ಜೈವಿಕ ಸೂಕ್ಷ್ಮಾಣುಜೀವಿಗಳಾದಂಥ ಟ್ರೈಕೋಡರ್ಮಾ, ಸುಡಾಮೋನಾಸ್ ಇಂಥವುಗಳನ್ನು ಬಳಕೆ ಮಾಡಿಕೊಂಡು ಬೀಜೋಪಚಾರ ಮಾಡಿ ಬಿತ್ತುವುದನ್ನು ಅಥವಾ ನಾಟಿ ಮಾಡುವುದಕ್ಕೆ ನಾವು ಏನು ಮಾಡ್ತೀವಿ ಅಂದರೆ ಬೀಜೋಪಚಾರ ಅನ್ನುವಂಥದ್ದು. ಈಗ ಈ ಬೀಜೋಪಚಾರದ ಉಪಯೋಗ ಏನು ಅಂತ ಹೇಳ್ಬೋದು? ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂದಾಗೆ ಬೀಜಗಳ ಮೂಲಕ ಹರಡುವ ಶಿಲೀಂಧ್ರ, ಬ್ಯಾಕ್ಟೀರಿಯಾ ಮತ್ತು ವೈರಸ್ ರೋಗಗಳನ್ನು ತಡೆಗಟ್ಟಬಹುದು. ಹಾಗೆ ಈ ಬೀಜೋಪಚಾರ ಮಾಡುವುದರಿಂದ ಈ ಬೀಜದಲ್ಲಿ ಮೊಳಕೆ ಒಡೆಯುವ ಶಕ್ತಿ ಕೂಡ ಹೆಚ್ಚಾಗುವಂಥದ್ದು. ಜೊತೆಗೆ ಉತ್ತಮ ಮೊಳಕೆ ಪ್ರಮಾಣ ಹೆಚ್ಚಾದಾಗೆ ಸಮಾನ ಮತ್ತು ಆರೋಗ್ಯಕರ ಮೊಳಕೆಗೂ ಕೂಡ ಸಹಾಯ ಮಾಡುವಂಥದ್ದು, ಸಸಿಗಳ ಆರೋಗ್ಯಕರ ಬೆಳವಣಿಗೆಗೆ ಸಹಾಯ ಮಾಡುವಂಥದ್ದು. ಸೊ ಮಣ್ಣಿನಲ್ಲಿರುವ ರೋಗಕಾರಕಗಳಿಂದ ರಕ್ಷಣೆ ನೀಡುವಂಥದ್ದು. ಈಗ ಹಲವಾರು ರೋಗಗಳು ಇದ್ದಾವೆ ಭತ್ತದಲ್ಲಿ ಅಥವಾ ಬೇರೆ ಬೇರೆ ಬೆಳೆಗಳಲ್ಲಿ ನೋಡಿದರೆ ನಿಮಗೆ ಈ ತರಕಾರಿ ಬೆಳೆಗಳಲ್ಲಿ ಬರುವಂಥ ಡ್ಯಾಂಪಿಂಗ್ ಅಪ್ ಅಥವಾ ಬೇರುಕೊಳೆ ರೋಗಗಳನ್ನು ತಡೆಗಟ್ಟಲು ಬೀಜೋಪಚಾರ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಅಂಥ ರೋಗಾಣುಗಳನ್ನು ತಿಂದು ಬದುಕುವಂಥ ಜೈವಿಕ ಸೂಕ್ಷ್ಮಾಣುಗಳು ಮ್ಯಾಮ್, ಟ್ರೈಕೋಡರ್ಮಾ, ಸುಡಾಮೋನಾಸ್. ಸೊ ಅವುಗಳಿಂದ ನಾವು ಬೀಜೋಪಚಾರ ಮಾಡೋದ್ರಿಂದ ಅದನ್ನು ಅವುಗಳಿಂದ ರಕ್ಷಣೆ ಮಾಡಬಹುದು. ಈಗ ಕೃಷಿಯಲ್ಲಿ ಬೀಜಾಮೃತ, ಜೀವಾಮೃತದ ಬಳಕೆಗಳನ್ನು ನಾವು ಸಾಮಾನ್ಯವಾಗಿ ಕಾಣ್ತೇವೆ. ಇದರಿಂದಾಗಿ ಕೃಷಿಗೆ ಉಂಟಾಗುವ ಪ್ರಯೋಜನಗಳೇನು?
ಸಾಮಾನ್ಯವಾಗಿ ನಾವು ಬೀಜಾಮೃತ ಜೀವಾಮೃತಗಳನ್ನು ಬಳಕೆ ಮಾಡೋದ್ರಿಂದ ಮೊದಲನೇದಾಗಿ ರೋಗ ನಿರೋಧಕತೆಯನ್ನು ಆ ಬೆಳೆಗಳಲ್ಲಿ ಹೆಚ್ಚಿಗೆ ಮಾಡುವಂಥದ್ದು, ಮೊಳಕೆಯ ಪ್ರಮಾಣ ಸುಧಾರಣೆ ಮಾಡಬಹುದು. ಇನ್ನೊಂದು ಏನಂದರೆ ಈ ನಾವು ರೋಗ ಮತ್ತು ಕೀಟಗಳನ್ನು ನಿರ್ವಹಣೆ ಮಾಡೋಕ್ಕೆ ಏನು ರಾಸಾಯನಿಕ ವಸ್ತುಗಳನ್ನು ಬಳಕೆ ಮಾಡ್ತೀವಿ ಅವುಗಳು ಉಪಯೋಗಿಸುವುದನ್ನು ನಾವು ಕಡಿಮೆ ಮಾಡಬಹುದು. ಬೆಳೆ ಉತ್ಪಾದನೆ ಮತ್ತು ಗುಣಮಟ್ಟವನ್ನು ಹೆಚ್ಚಿಗೆ ಮಾಡಬಹುದು. ಮತ್ತು ಮಣ್ಣಿನ ಸಂರಕ್ಷಣೆ ಮತ್ತು ಪರಿಸರದ ಸಂರಕ್ಷಣೆ, ಮನುಷ್ಯನ ಆರೋಗ್ಯದ ದೃಷ್ಟಿಯಿಂದ ನೋಡಿದರೆ ಮಣ್ಣಿನ ಆರೋಗ್ಯದ ದೃಷ್ಟಿಯಲ್ಲಿ ನಾವು ಸುಧಾರಣೆಗಳನ್ನು ಕಾಣಬಹುದು ಮ್ಯಾಮ್. ಕೃಷಿಯಲ್ಲಿ ಮಣ್ಣಿನ ಆರೋಗ್ಯ ಕೂಡ ಬಹಳ ಮುಖ್ಯ ಪಾತ್ರ ವಹಿಸ್ತದೆ. ಈ ಮಣ್ಣಿನ ಆರೋಗ್ಯ ಮತ್ತು ರೋಗ ನಿರ್ವಹಣೆಯ ನಡುವೆ ಇರುವ ಒಂದು ಸಂಬಂಧ ಯಾವ ರೀತಿ? ಆರೋಗ್ಯಕರವಾದ ಮಣ್ಣು ಸಸ್ಯಗಳ ಬೆಳವಣಿಗೆಯನ್ನು ಉತ್ತೇಜಿಸುವುದರ ಜೊತೆಗೆ ರೋಗಕಾರಕ ಜೀವಿಗಳ ವಿರುದ್ಧ ಸಹಜ ರಕ್ಷಣೆಯನ್ನು ಒದಗಿಸುತ್ತದೆ. ಸೊ ಆದ್ದರಿಂದ ಮಣ್ಣಿನ ಆರೋಗ್ಯವನ್ನು ಕಾಪಾಡುವುದು ರೋಗ ನಿರ್ವಹಣೆಯ ಮೂಲಭೂತ ಅಂಶವಾಗಿದೆ. ಸೊ ಮಣ್ಣಿನ ಆರೋಗ್ಯ ರೋಗ ನಿರ್ವಹಣೆಗೆ ಹೇಗೆ ಸಹಕಾರಿಯಾಗುತ್ತದೆ ಅಂದರೆ ಈ ಮಣ್ಣಿನಲ್ಲಿ ಉಪಕಾರಿ ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆಯನ್ನು ವೃದ್ಧಿ ಮಾಡುವಂಥದ್ದು, ಹಾಗೆ ಸಸ್ಯಗಳ ರೋಗ ನಿರೋಧಕ ಶಕ್ತಿ ಹೆಚ್ಚಳ ಮಾಡುವಂಥದ್ದು. ಮತ್ತು ಈಗ ಸಾಮಾನ್ಯವಾಗಿ ಮಣ್ಣಿನಿಂದ ಹರಡುವ ರೋಗಗಳು, ಇವಾಗ ಹೇಳಿದಾಗೆ ಆರೋಗ್ಯಕರ ಮಣ್ಣು, ಬೇರುಕೊಳೆ, ಕಾಂಡಕೊಳೆ ಅಥವಾ ಡ್ಯಾಂಪಿಂಗ್ ಮುಂತಾದ ಹಲವಾರು ರೋಗಾಣುಗಳನ್ನು ನಿಯಂತ್ರಣದಲ್ಲಿಡಲು ಸಹಾಯ ಮಾಡುವಂಥದ್ದು. ಇನ್ನೊಂದು, ಈಗ ಮಣ್ಣಿನಲ್ಲಿ ಒಂದು ಒಳ್ಳೆಯ ಸೂಕ್ಷ್ಮಾಣುಜೀವಿಗಳ ಸಂಖ್ಯೆ ಜಾಸ್ತಿ ಇದ್ದರೆ ಮಣ್ಣಿನಲ್ಲಿರುವಂಥ ಹಲವಾರು ಈ ಬೆಳೆಗೆ ಸಿಗದೇ ಇರುವಂಥ ಪೋಷಕಾಂಶಗಳನ್ನು ಕರಗಿಸಿ ಸ್ಥಿರೀಕರಿಸಿ ಬೆಳೆಗೆ ಒದಗಿಸುವಂಥದ್ದು ಮ್ಯಾಮ್. ಇವುಗಳನ್ನು ನಮ್ಮ ಬೆಳೆಗೆ ಉತ್ತಮವಾಗಿ ಸಿಕ್ಕಾಗ ಒಂದು ಒಳ್ಳೆಯ ಆರೋಗ್ಯಯುತವಾದ ಸಸ್ಯಗಳು ಬೆಳೆದಾಗ ಅದು ಆಟೋಮೆಟಿಕ್ ಆಗಿ ಒಂದು ರೋಗ ತಡೆಗಟ್ಟುವ ಶಕ್ತಿ ಅಥವಾ ಕೀಟ ಬಾಧೆ ತಡೆಗಟ್ಟುವ ಶಕ್ತಿ ಆ ಬೆಳೆಗಳಲ್ಲಿ ಹೆಚ್ಚಿಗೆ ಮಾಡುವಂಥದ್ದು. ಬೆಳೆಗಳ ನಡುವೆ ಸೂಕ್ತ ಅಂತರ ಕಾಪಾಡೋದ್ರಿಂದ ರೋಗ ಹರಡುವಿಕೆಯನ್ನು ತಡೆಗಟ್ಟಬಹುದು. ಯಾವ ರೀತಿ? ನಾನು ಆವಾಗಲೇ ಹೇಳಿದಾಗೆ ಈ ಬೆಳೆಗಳ ನಡುವೆ ಸೂಕ್ತ ಅಂತರವನ್ನು ಕಾಪಾಡೋದ್ರಿಂದ ಬೆಳೆಗಳ ಮಧ್ಯಭಾಗದಲ್ಲಿ ಗಾಳಿ ಆಡುವುದು ಅಥವಾ ಸೂರ್ಯನ ಬೆಳಕು ನೇರವಾಗಿ ಭೂಮಿಗೆ ತಾಗುವುದರಿಂದ ತೇವಾಂಶ ಹೆಚ್ಚಾಗಿರುವುದು ಕಡಿಮೆ ಆಗುವಂಥದ್ದು. ಸೊ ಇದರಿಂದ ಶಿಲೀಂಧ್ರ, ಬ್ಯಾಕ್ಟೀರಿಯಾ ಮತ್ತು ವೈರಸ್ ರೋಗಗಳ ಹರಡುವಿಕೆಗೂ ಕೂಡ ಕಡಿಮೆ ಮಾಡಬಹುದು ಮತ್ತು ಬೆಳೆಯ ಆರೋಗ್ಯವನ್ನು ಚೆನ್ನಾಗಿ ಮಾಡುವಂಥದ್ದು. ಮತ್ತು ಇದರಿಂದ ಏನಾಗುತ್ತೆ ಅಂದರೆ ಅಲ್ಟಿಮೇಟ್ ಆಗಿ ನಮಗೆ ಒಂದು ಬೆಳೆ ಇಳುವರಿಯಲ್ಲಿ ಸುಧಾರಣೆಯನ್ನು ಕಾಣಬಹುದು ಮೇಡಮ್. ಈಗ ಮಳೆಗಾಲದಲ್ಲಿ ರೋಗ ಹರಡುವಿಕೆಯು ಹೆಚ್ಚಾಗಿ ಕಾಣುವಂಥದ್ದು. ಈಗ ಮಳೆಗಾಲದಲ್ಲಿ ರೋಗ ನಿಯಂತ್ರಣಕ್ಕಾಗಿ ಯಾವ ಮುನ್ನೆಚ್ಚರಿಕೆ ಕ್ರಮಗಳನ್ನು ನಮ್ಮ ರೈತರು ಕೈಗೊಳ್ಳಬೇಕು ಅಂತ ಹೇಳ್ತೀರಿ? ಮಳೆಗಾಲದಲ್ಲಿ ಹೆಚ್ಚಿನ ತೇವಾಂಶ, ನಿರಂತರ ಮಳೆ ಮತ್ತು ಕಡಿಮೆ ಸೂರ್ಯನ ಬೆಳಕು ಇರುವುದರಿಂದ ಶಿಲೀಂಧ್ರ, ದುಂಡಾಣು ಹಾಗೂ ನಂಜಾಣು ರೋಗಗಳ ತೀವ್ರತೆ ಹೆಚ್ಚಾಗುವಂಥದ್ದು. ಆದ್ದರಿಂದ ರೋಗಗಳನ್ನು ತಡೆಗಟ್ಟಲು ಮುನ್ನೆಚ್ಚರಿಕೆ ಕ್ರಮಗಳನ್ನು ಅನುಸರಿಸುವುದು ಅತ್ಯಗತ್ಯ. ನಾವು ಉತ್ತಮ ಒಳಚರಂಡಿ, ತೋಟದ ಸ್ವಚ್ಛತೆಯನ್ನು ಮತ್ತು ಸಮತೋಲಿತ ಪೋಷಕಾಂಶಗಳನ್ನು ನಿರ್ವಹಣೆ ಮಾಡುವುದು ತುಂಬ ಮುಖ್ಯ. ಹಾಗೆಯೇ ಜೈವಿಕ ಸೂಕ್ಷ್ಮಾಣುಜೀವಿಗಳ ಬಳಕೆ ಮತ್ತು ನಿಯಮಿತವಾಗಿ ಮೇಲ್ವಿಚಾರಣೆ, ಅಂದರೆ ರೋಗಗಳು ಬರುವಕ್ಕಿಂತ ಮುಂಚೆ ನಾವು ಅದರ ಮೇಲ್ವಿಚಾರಣೆಯನ್ನು ಮಾಡೋದು ತುಂಬ ಮುಖ್ಯ ಮ್ಯಾಮ್. ಈಗ ಒಟ್ಟಿನಲ್ಲಿ ನೈಸರ್ಗಿಕ ಕೃಷಿಯಲ್ಲಿ ಸಮಗ್ರ ಕೀಟ ಮತ್ತು ರೋಗ ನಿರ್ವಹಣೆ ಅಂದರೆ ಏನು, ಸ್ವಲ್ಪ ತಿಳಿಸಿಕೊಡಿ. ಸಮಗ್ರ ಕೀಟ ಮತ್ತು ರೋಗಗಳ ನಿರ್ವಹಣೆ ಎಂದರೆ ಮೊದಲನೇದಾಗಿ ಕೀಟಗಳು ಮತ್ತು ರೋಗಗಳನ್ನು ನಿಯಂತ್ರಿಸಲು ನಮ್ಮ ಪರಿಸರ ಸ್ನೇಹಿ ಜೈವಿಕ, ಯಾಂತ್ರಿಕ ಹಾಗೂ ಕೃಷಿ ಪದ್ಧತಿಗಳನ್ನು ಒಟ್ಟಾಗಿ ಬಳಸುವ ವಿಧಾನವಾಗಿದೆ ಮ್ಯಾಮ್. ಸೊ ಇದರ ಮುಖ್ಯ ಉದ್ದೇಶ ಏನಂದ್ರೆ ಕೀಟನಾಶಕಗಳನ್ನ ಬಳಕೆಯನ್ನು ಕಡಿಮೆ ಮಾಡಿ ಬೆಳೆಗಳ ಆರೋಗ್ಯವನ್ನು ಕಾಪಾಡುವುದು, ಜೊತೆಗೆ ಪರಿಸರದ ಸಮತೋಲನೆಯನ್ನು ಉಳಿಸುವುದಾಗಿದೆ ಮ್ಯಾಮ್. ಸೊ ಇದರ ಮುಖ್ಯ ಪ್ರಯೋಜನಗಳು ಏನಂದ್ರೆ ಕೀಟ ಮತ್ತು ರೋಗಗಳನ್ನು ಪರಿಣಾಮಕಾರಿಯಾಗಿ ನಿಯಂತ್ರಿಸುವುದು, ರಾಸಾಯನಿಕ ಕೀಟನಾಶಕಗಳನ್ನ ಬಳಕೆಯನ್ನ ಕಡಿಮೆ ಮಾಡುವುದು, ಪರಿಸರ ಮತ್ತು ಉಪಕಾರಿ ಜೀವಿಗಳ ಸಂರಕ್ಷಣೆ ನಮ್ಮ ತೋಟಗಳಲ್ಲಿ ಅಥವಾ ಗದ್ದೆಗಳಲ್ಲಿ ಮಾಡುವಂಥದ್ದು. ಪ್ರಮುಖವಾಗಿ ನಾವು ಯಾವುದೇ ಒಂದು ಬೆಳೆ ಬೆಳಿಬೇಕಾದ್ರೆ ರೈತನ ಉತ್ಪಾದನಾ ವೆಚ್ಚವನ್ನು ಕಡಿಮೆ ಮಾಡಿಕೊಂಡು ಒಳ್ಳೆಯ ಇಳುವರಿ ಮತ್ತು ಹೆಚ್ಚಿನ ಇಳುವರಿ ಪಡೆಯುವ ಉದ್ದೇಶ ಮ್ಯಾಮ್ ಇದರಲ್ಲಿ. ಸೊ ಇನ್ನೊಂದು ಮುಖ್ಯವಾಗಿ ಅಂದರೆ ಮಣ್ಣಿನ ಆರೋಗ್ಯ ಸುಧಾರಣೆ ಮಾಡುವಂಥದ್ದು ಮತ್ತು ಸುರಕ್ಷಿತ ಹಾಗೂ ಗುಣಮಟ್ಟದ ಆಹಾರ ಉತ್ಪಾದನೆ ಮುಖ್ಯ ಉದ್ದೇಶ ಮ್ಯಾಮ್ ಇದರಲ್ಲಿ. ನೈಸರ್ಗಿಕ ಕೃಷಿಯಲ್ಲಿ ಕೀಟ ಹಾಗೂ ರೋಗಗಳ ನಿರ್ವಹಣೆಯನ್ನು ಉತ್ತಮ ರೀತಿಯಲ್ಲಿ ಯಾವ ರೀತಿ ಮಾಡ್ಕೊಳ್ಬಹುದು ಅಂತ ನೀವು ತಿಳಿಸಿಕೊಟ್ರಿ ಸರ್. ನಮ್ಮ ರೈತ ಬಾಂಧವರು ಇದನ್ನ ತಮ್ಮ ಕೃಷಿ ಪದ್ಧತಿಯಲ್ಲಿ ಅಳವಡಿಸಿಕೊಂಡು ಸುಸ್ಥಿರ ಹಾಗೂ ಲಾಭದಾಯಕ ಕೃಷಿಯತ್ತ ಹೆಜ್ಜೆ ಇಡ್ಲಿ ಅಂತ ಹೇಳುವಂತ ಆಶಯದೊಂದಿಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು ಸರ್. ನಿಮಗೆ ನಮಸ್ಕಾರ. ಧನ್ಯವಾದ, ನಮಸ್ಕಾರ. ಇದುವರೆಗೆ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಖೇತ್ ಬಚಾವೋ ಅಭಿಯಾನ್, ಕೃಷಿ ರಕ್ಷಿಸಿ ಅಭಿಯಾನ ಅಂಗವಾಗಿ ಐಸಿಎಆರ್ ಕೃಷಿ ವಿಜ್ಞಾನ ಕೇಂದ್ರ ದಕ್ಷಿಣ ಕನ್ನಡ ಇದರ ಸಸ್ಯ ಸಂರಕ್ಷಣಾ ವಿಭಾಗದ ವಿಜ್ಞಾನಿ ಡಾಕ್ಟರ್ ಕೇದಾರ್ನಾಥ್ ಅವರೊಂದಿಗೆ ನೈಸರ್ಗಿಕ ಕೃಷಿಯಲ್ಲಿ ಕೀಟ ಹಾಗೂ ರೋಗಗಳ ನಿರ್ವಹಣೆ ಈ ವಿಷಯದ ಕುರಿತು ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಗಾಯತ್ರಿ ಎಂ. ನಿರ್ದೇಶನ ಪಿವಿ ಪ್ರಶಾಂತ್ ಕುಮಾರ್.
ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇನ್ನು ಎಲ್ಲಿವರೆಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ. ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು. ಅದು ಹೇಗೆ? ಹೇಗೆಂದ್ರೆ ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1-800-1801-555 ಕರೆ ಮಾಡಿ. ಇದು ಯಾರ ನಂಬರ್ ಅಣ್ಣ? ರೈತರ ಕಾಲ್ ಸೆಂಟರ್ದು. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ. ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು? ಕೂತಿರ್ತಾರಣ್ಣ. ವರ್ಷದ 365 ದಿನಾಲೂ ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6ರಿಂದ ರಾತ್ರಿ 10 ಗಂಟೆವರೆಗೂ. ಆದ್ರಣ್ಣ, ಬಳತ್ತಿನವರೆಗೆ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲೂ. ರೈತ ಬಾಂಧವರೇ, ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1-800-11800-1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಇದು ಇಂದಿನ ಕಿಸಾನ್ ವಾಣಿ. ಮುಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಕಿಸಾನ್ ವಾಣಿ, ಕಿಸಾನ್ ವಾಣಿ. ಜೈ ಕಿಸಾನ್, ಜೈ ಕಿಸಾನ್, ಜೈ ಕಿಸಾನ್. ಕಿಸಾನ್ ವಾಣಿ.